ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನಮಸ್ತೆ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವೊಂದು ರುಚಿಯಾದ ಹಲ್ವಾ ಮಾಡೋಣ. ಗೋಧಿ ಹಿಟ್ಟಿನಿಂದ ಮಾಡುವಂಥದ್ದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕೇವಲ ಇದನ್ನು 15 ನಿಮಿಷದ ಒಳಗಡೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ಒಂದು ಸಣ್ಣ ಕಪ್ಪಲ್ಲಿ ಗೋಧಿ ಹಿಟ್ಟು ಹಾಕಿದರೆ ಸಾಕು. ಸುಮಾರು ಒಂದು ಅರ್ಧ ಕೆಜಿಯಷ್ಟು ಹತ್ತಿರ ಹಲ್ವಾ ಅಂತೂ ನಿಮಗೆ ರೆಡಿ ಆಗುತ್ತೆ. ಇದು ಹೇಗೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ವಿಡಿಯೋನ ಖಂಡಿತ ಕೊನೆಯವರೆಗೆ ನೋಡಿ. ಓಕೆ, ಈಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲಿಗೆ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ, ನೀವು ನಾನ್ ಸ್ಟಿಕ್ ಬೇಕಾದ್ರೂ ತೊಗೊಳ್ಬೋದು. ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ತುಪ್ಪ ಹಾಕ್ಕೊಳ್ಳಿ. ಇದೇ ಸೈಜ್ ಲೋಟವನ್ನು ಎಲ್ಲ ಸಾಮಗ್ರಿಗಳಿಗೆ ಕೊನೆ ತನಕ ಬಳಸ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಇಡೀ ಏಲಕ್ಕಿಯನ್ನೇ, ಏಲಕ್ಕಿ ಪುಡಿ ಹಾಕ್ಕೊಳ್ಳೋದಾದರೆ ಅದನ್ನು ಕೊನೆಗೆ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನಂತರ ನಾವು ತುಪ್ಪ ಹಾಕಿದ ಲೋಟದಲ್ಲೇ 1 ಲೋಟದಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಗ್ಯಾಸ್ ಉರಿಯನ್ನು ಮೊದಲಿನಿಂದ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಅದೇ ರೀತಿ ನೀವು ಕೂಡ ಗ್ಯಾಸ್ ಉರಿಯನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂಚೂರು ಕೂಡ ಗ್ಯಾಸ್ ಉರಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಿ. ಕೊನೆಗೆ ಇದು ಒಂಥರ ಗೋಲ್ಡನ್ ಕಲರ್ ಬರುತ್ತೆ, ಅಷ್ಟರ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಗೋಧಿ ಹಿಟ್ಟಿನ ಸ್ಮೆಲ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಮೊದಲು ಈ ತುಪ್ಪಕ್ಕೆ ಹಿಟ್ಟು ಹಾಕ್ಕೊಳ್ಳುವಾಗ ಈ ತುಪ್ಪವನ್ನೆಲ್ಲ ಹಿಟ್ಟು ಹೀರ್ಕೊಳ್ಳುತ್ತೆ, ಡ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿ ಆದಮೇಲೆ ಆ ತುಪ್ಪವನ್ನು ವಾಪಸ್ ಅದು ಬಿಟ್ಕೊಂಡು ಹಿಟ್ಟೆಲ್ಲ ನೀರಾಗುತ್ತೆ. ನೀವು ಇಲ್ಲಿ ಕಾಣ್ಬೋದು ನೋಡಿ, ಈ ಥರ ಆಗುತ್ತೆ. ಮತ್ತು ನಿಮಗೆ ಕಲರ್ ಕೂಡ ಚೇಂಜ್ ಆಗೋದು ಗೊತ್ತಾಗುತ್ತೆ. ಇಷ್ಟ ಆಗಲಿಕ್ಕೆ ಸುಮಾರು 8ರಿಂದ 10 ನಿಮಿಷ ಇದು ತಗೊಳುತ್ತೆ. ಸುಮಾರು ಒಂದು 5 ನಿಮಿಷ ಆದಮೇಲೆ ನಾವು ಹಿಟ್ಟು ತಗೊಂಡಿದ್ದೀವಲ್ವ, ಅದೇ ಲೋಟದಲ್ಲಿ 2 ಲೋಟ ನೀರನ್ನು ಇನ್ನೊಂದು ಒಲೆಯಲ್ಲಿ ಚೆನ್ನಾಗಿ ಕುದೀಲಿಕ್ಕೆ ಇಡಬೇಕು. ಈ ಥರ ಆಗಬೇಕಾದ್ರೆ ಆ ನೀರು ನಮಗೆ ರೆಡಿಯಾಗಿರಬೇಕು. ಈಗ ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಸಿಹಿ, ತುಂಬ ಸಿಹಿ ಜಾಸ್ತಿ ತಿನ್ನೋರು ಬೇಕಾದರೆ 1 ಲೋಟದಷ್ಟು ಹಾಕ್ಕೊಳ್ಬೋದು. ಸಕ್ಕರೆ ಹಾಕಿದ ತಕ್ಷಣ ನಾವು ಬಿಸಿನೀರು ಇಟ್ಟಿದ್ದೀವಿ ನೋಡಿ, ಆ ನೀರನ್ನು ಇದಕ್ಕೆ ಬಿಸಿ ಆಗಿಯೇ ಹುಯ್ಬೇಕು. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಕುವಾಗ ಒಂದೇ ಸಮಯ ಹಾಕಬೇಕು, ಆದರೆ ನಿಧಾನಕ್ಕೇ ಹಾಕ್ಕೊಳ್ಳಿ. ಒಂದೇ ಸಲಕ್ಕೆ ಟಪಕ್ ಅಂತ ಹಾಕಬೇಡಿ, ಮೇಲೆ ಹಾರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ನೀರು ಹಾಕುವಾಗ ಸ್ವಲ್ಪ ದೂರ ನಿಲ್ಲಿ. ಈಗ ನೋಡಿ, ನೀರು ಹಾಕಿದ ತಕ್ಷಣ ಎಷ್ಟು ಹಿಟ್ಟು ಜಾಸ್ತಿ ಆಗಿದೆ ಅಂತ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಚೆನ್ನಾಗಿ ಇದು ಕುದಿ ಬರ್ತಾ ಇದೆ, ಕಲರ್ ಕೂಡ ಸಡನ್ ಆಗಿ ನಾವು ತಕ್ಷಣ ಬಿಸಿನೀರು ಹಾಕೋದ್ರಿಂದ ಕ್ಯಾರಮಲ್ ಥರ ಆಗುತ್ತೆ, ಅದಕ್ಕೆ ತಕ್ಷಣ ಅದು ಕಲರ್ ಚೇಂಜ್ ಆಗಿರೋದು. ಇಷ್ಟರವರೆಗೆ ನೀವು ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಟಿದ್ರಿ. ಈಗ ನಾವು ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫಾಸ್ಟಾಗಿ ಇದನ್ನು ಈ ರೀತಿ ಸೌಟಿಂದ ತಿರುಗಿಸ್ತಾ ಹೋಗಬೇಕು. ಈಗ ನೋಡಿ, ನಾನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಮಾಡ್ಕೊಳ್ಳಿ, ಫಾಸ್ಟಾಗಿ ತಿರುಗಿಸ್ತಾ ಹೋಗಿ. ಸ್ವಲ್ಪನೂ ನಿಮಗೆ ತಳ ಕೂಡ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ಇದೊಂದು 2ರಿಂದ 3 ನಿಮಿಷ ಚೆನ್ನಾಗಿ ಈ ಥರ ತಿರುಗಿಸಿದ್ರೆ ಹಲ್ವಾ ನಮಗೆ ರೆಡಿಯಾಗುತ್ತೆ. ನೀವು ಕೊನೆಗೆ ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕ್ವಾಂಟಿಟಿ ಕೂಡ ನೋಡಿ, ನೀವು ಸ್ವಲ್ಪ ಪ್ರಮಾಣದಲ್ಲಿ ಇದ್ದ ಹಿಟ್ಟು ಎಷ್ಟು ಜಾಸ್ತಿ ಆಗಿದೆ ಅಂತ. ತುಂಬ ಸಿಂಪಲ್ ಆಗಿದೆ, ಯಾರು ಕೂಡ ಇದನ್ನು ಮಕ್ಕಳು ಕೂಡ ಮಾಡ್ಕೋಬೋದು, ಅಷ್ಟು ಸಿಂಪಲ್ ಆಗಿದೆ. ಹಾಗೆಯೇ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಖಂಡಿತ ಇದನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ಸ್ವೀಟ್ ಕೂಡ ಹಾಗೆಯೇ 3/4 ಲೋಟದಷ್ಟು ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ. ನಿಮಗೆ 1 ಲೋಟ ಸಕ್ಕರೆ ಬೇಕು, ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನಿಸಿದರೆ 1 ಲೋಟದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಮುಖ್ಯವಾಗಿ ಬೇಕಾಗಿರೋದು ಏನಂದರೆ, ಲೋ ಫ್ಲೇಮ್ನಲ್ಲಿ ನೀರು ನಾವು ಹಾಕ್ತೀವಿ ನೋಡಿ, ಅಲ್ಲಿ ತನಕ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ಆನಂತರ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು, ಈಗ ನಾನು ಮಾಡ್ತಾ ಇದ್ದೀನಲ್ವ, ಈ ರೀತಿ ಮಾಡ್ಕೊಳ್ಳುವಾಗ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬಾರ್ದು. ಈಗ ನೋಡಿ, ನಾನಿಲ್ಲಿ ತಿರುಗಿಸ್ತಾ ಹೋದಾಗೇ ಗಟ್ಟಿ ಆಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ಬಾಣಲೆನ ಸ್ವಲ್ಪ ಕೂಡ ತಳ ಅಂಟಲಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಾನು ನಿಮಗೆ ಸ್ವಲ್ಪನೂ ಸ್ಕಿಪ್ ಮಾಡದೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಕರೆಕ್ಟಾಗಿ ನೀವು ನೋಡಲಿ ಅಂತ, ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಓಕೆ, ಈಗ ಇದು ರೆಡಿಯಾಗಿದೆ ನೋಡಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಾಣಲೆಯಿಂದ ಬಿಡ್ತಾ ಇದೆ. ಇದು ಚೆನ್ನಾಗಿ ಬರ್ತಾ ಇದೆ ನೋಡಿ. ತುಪ್ಪ ಏನು ನಾವು ಇದಕ್ಕೆ ಜಾಸ್ತಿ ಹಾಕಲಿಲ್ಲ.
ಬೇರೆ ರೀತಿಯ ಹಲ್ವದ ರೆಸಿಪಿ ಕೂಡ ನಮ್ಮ ಚಾನಲ್ನಲ್ಲಿ ಇದೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಪ್ಲೇಲಿಸ್ಟ್ನಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ಈಗ ಇದನ್ನು ನಾನು ಸರ್ವ್ ತೆಗಿತಾ ಇದ್ದೀನಿ ನೋಡಿ. ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ನೀವು ಹಿಟ್ಟು ಹಾಕಿದರೆ ಸಾಕು, 4 ಜನರಿಗೆ ತೃಪ್ತಿ ಆಗುವಷ್ಟಂತೂ ಹಲ್ವ ಖಂಡಿತ ಸಿಗುತ್ತೆ. ಹೊಸದಾಗಿ ಅಡುಗೆ ಮಾಡುವವರಾದರೆ ನಾವು ಒಂದು ಸಣ್ಣ ಲೋಟದಲ್ಲಿ ಫಸ್ಟ್ ಟೈಮ್ ಮಾಡ್ಕೊಳ್ಬೋದು. ಆವಾಗ ನಮಗೆ ಒಂದು ಕರೆಕ್ಟಾದ ಹದ ಸಿಕ್ಕರೆ ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಪರಿಚಯದವರಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.